ಇದಕ್ಕೆ ಸರ್ಕಾರ ಮಣಿಯುತ್ತಾ, ಒಪ್ಪಿಕೊಳ್ಳುತ್ತಾ? ಸಂಜೆ 4 ಗಂಟೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದಾರಲ್ಲ, ಅಂತ್ಯ ಆದ್ರೆ ಏನಾಗ್ಬೋದು? ಮುಷ್ಕರವೇ ಫಿಕ್ಸ್ ಆಗುತ್ತಾ? ಒಂದೂವರೆ ಗಂಟೆ, 2 ಗಂಟೆನೂ ಪೂರ್ತಿಯಾಗಿಲ್ಲ. ಸಂಜೆ 4 ಗಂಟೆ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳು, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯುತ್ತಾ ಇಲ್ವಾ? ಡೆಡ್ಲೈನ್ ಅಂತೂ ಕೊಟ್ಟಿದ್ದಾರೆ 4 ಗಂಟೆವರೆಗೆ. 4 ಗಂಟೆ ಅಷ್ಟೊತ್ತು ಗೊತ್ತಾಗುತ್ತೆ ಈ ಬಂದ್ನ ಭವಿಷ್ಯ ಏನು ಅನ್ನೋದು. ಇವಾಗ ರಾಜ್ಯಾದ್ಯಂತ ಈ ಬಂದ್ನ ಬಿಸಿ ತಟ್ಟೋದು ಗ್ಯಾರಂಟಿ. ಒಂದು ವೇಳೆ 4 ಗಂಟೆ ಕೊಟ್ಟಿರುವಂತ ಡೆಡ್ಲೈನ್ ನಲ್ಲಿ ಯಾವುದೇ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ? ಯಾಕೆಂತ ಹೇಳಿದ್ರೆ ನಾವೇ ನೋಡ್ತಿರೋ ಹಾಗೆ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ. ಹಾಗೆ ಒಂದು ದಿನ ಬಸ್ನ ಒಂದು ಸಮಯದಲ್ಲಿ ವ್ಯತ್ಯಾಸ ಆಯಿತು ಅಥವಾ ಓಡಾಟದಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಆಗುತ್ತೆ ಅಂತ ನಾವು ನಿನ್ನೆ ದಿನ ತೋರಿಸ್ತಾ ಇದ್ವಿ. ವಿದ್ಯಾರ್ಥಿಗಳು ಸೇರಿದಂತೆ ಕಚೇರಿ ಕೆಲಸಕ್ಕೆ ಹೋಗುವವರೆಗೂ ಪ್ರತಿಯೊಬ್ಬರು ಕೂಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ. ಸೊ ಬೆಂಗಳೂರು ಹಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಕಿರಣ್ ಸೂರ್ಯ ಫ್ರೀಡಂ ಪಾರ್ಕ್ ನಿಂದ ಇದ್ದಾರೆ, ವಿನಯ್ ಮೆಜೆಸ್ಟಿಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಹಾಗೆ ಸ್ಯಾಟಲೈಟ್ ಇಂದ ನಟರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಬೆಳಗಾವಿಯಿಂದ ಸಹದೇವ್ ಮಾನೆ, ಹುಬ್ಬಳ್ಳಿಯಿಂದ ಸಂಜೀವ್. ನೋಡೋಣ ಅಲ್ಲಿಯ ಪರಿಸ್ಥಿತಿಗಳು ಹೇಗಿದೆ ಅನ್ನೋದನ್ನು ವಿವರಿಸ್ತಾರೆ. ಕಿರಣ್ ಸೂರ್ಯ ಫ್ರೀಡಂ ಪಾರ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಲ್ಲಿಯ ಸ್ಥಿತಿ ಬಹುಶಃ 4 ಗಂಟೆ ಡೆಡ್ಲೈನ್ ಅಂತ ಹೇಳಿದ್ರೆ ಇನ್ನೇನು ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. 1-1.5 ಗಂಟೆ ಒಂದು ಪಿಕ್ಚರ್ ಅಂತೂ ಸಿಗುತ್ತೆ ನಿಮ್ಗೆ ಅಲ್ಲಿ ನಿಂತು ನೋಡ್ಬೇಕಾದ್ರೆ, ಅಥವಾ ಅವ್ರ ನಿರ್ಧಾರಗಳಿಗೆ ಏನಾಗಿರುತ್ತೆ, ಮಾತುಕತೆಗಳು ಏನಾಗ್ತಾ ಇರುತ್ತೆ ಅನ್ನೋದನ್ನು ನಿಮ್ಗೆ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ. ಕಿರಣ್ ಸೂರ್ಯ ಫ್ರೀಡಂ ಪಾರ್ಕ್ ನಲ್ಲಿ. ಹೌದು ಚೈತ್ರ, ಇನ್ನೇನು 2 ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರು ಕೊಟ್ಟಿರುವಂತಹ ಡೆಡ್ಲೈನ್ ಮುಗಿಲಿಕ್ಕೆ ಸಂಜೆ 4 ಗಂಟೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ 2 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ನಾವು ಮುಂದಿನ ಹೋರಾಟದ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು. ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಸಾರಿಗೆ ಮುಖಂಡರು ಸೇರಿದಂತೆ ಮಾತಾಡಲಿಕ್ಕಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ವಿಜಯ ಭಾಸ್ಕರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಸಾರಿಗೆ ಮುಖಂಡರು. ಸರ್, ಈಗ 38 ತಿಂಗಳ ವೇತನ ಹಿಂಬಾಕಿ 2024 ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ 2 ಪಟ್ಟು ನೀಡಿದ್ರಿ. ರಾಜ್ಯ ಸರ್ಕಾರ ನಿನ್ನೆ 26 ತಿಂಗಳ ವೇತನ ಹಿಂಬಾಕಿಯನ್ನು ಕೊಟ್ಟಿದೆ. 2025 4ನೇ ತಿಂಗಳಿಂದ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಇವತ್ತು ನೀವು ಬೆಂಗಳೂರು ಚಲೋ ಮುಂದಾಗಿದ್ದೀರಾ, ತಮ್ಮ ಮುಂದಿನ ನಡೆ ಏನು ಸರ್? ಸರ್, ಈಗ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮನ ಕರೆದಿದ್ದೇನೆ ಸರ್ಕಾರಕ್ಕೆ ನಮ್ಮ ಸಿದ್ಧತೆ ತಿಳಿಯಲಿ ಅಂತ. ನಾವು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ವಿ ಅಂದರೆ, ಒಂದು ಮುಂದಿನ ಮುಷ್ಕರನ ನಾವು ಡೇಟ್ ಇಲ್ದರೇ ಮಾಡ್ತೀವಿ ಅಂತ, ನೋಟಿಸ್ ಕೊಡಲ್ಲ ಅಂತ. ಬಟ್ ಡೇಟನ್ನು ನಾವು ತರಾತುರಿಯಲ್ಲಿ ಘೋಷಣೆ ಮಾಡ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ನಾವು ಯಾವತ್ತೂ ಮಾಡಿರಲಿಲ್ಲ. ನಾವು ಯಾಕೆ ಅದು ಮುಷ್ಕರದ ಇದನ್ನು ನೋಟಿಸ್ ಕೊಡಲ್ಲ ಅಂತೀವಿ ಅಂದರೆ, ನೋಟಿಸ್ ಕೊಟ್ಟರೆ PIL ಹಾಕಿ ನಮ್ಮ ಕೈನ ಕಟ್ತಾರೆ. ಆ ಕಾರಣಕ್ಕಾಗಿ ನಾವು ನೋಟಿಸ್ ಕೊಡದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ವಿ. ನಿನ್ನೆ ನಡೆದಂಥ ಸಭೆ, ಸರ್ಕಾರದ ಅಧಿವೇಶನ, ಒಂದು ಅಧಿಸೂಚನೆ ಏನಿದೆ ಅದು ಏಕಪಕ್ಷೀಯ ಅನ್ನೋದು ನಮ್ಮ ದೊಡ್ಡ ಟೀಕೆ. ಅದು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅಂದರೆ ಹಿಂದೆ ಕೂಡ ಸಾಕಷ್ಟು ಬಾರಿ CM ಇರ್ಬೋದು ಮತ್ತು ಸಾರಿಗೆ ಸಚಿವರ ಜೊತೆಯಲ್ಲಿ ಸಭೆಗಳಾಗಿತ್ತು. ಆಗಿದೆ. ಡಿಸೆಂಬರ್ 13ಕ್ಕೆ ಸಭೆ ಕರೆದಾಗ ಮಾನ್ಯ ಸಾರಿಗೆ ಸಚಿವರು ನಿಮ್ಮ ಜೊತೆ ಕರೆದು ಮಾತಾಡಿ ನಾನು ಮುಂದೆ ಅಭಿಪ್ರಾಯ ತಿಳಿಸ್ತೀನಿ, CM ಹತ್ರ ಮಾತಾಡ್ತೀನಿ ಅಂದವರು ನಮ್ಮನ್ನು ಕರೀದಾರನ್ನೇ ಘೋಷಣೆ ಮಾಡಿದ್ದಾರೆ. ಇದು ನಾವು ಒಪ್ಪುವಂಥ ವಿಚಾರ ಅಲ್ಲ. ನಾವು ಆ ಏಕಪಕ್ಷೀಯ ಅನ್ನೋ ವಿಚಾರನ ಒಂದು ಕ್ಷಣ ಪಕ್ಕಕ್ಕಿಟ್ಟು ಮಾತಾಡಿದ್ರು ಕೂಡ ಅವರು 26 ತಿಂಗಳಿಗೆ ಅವರು ಹೆಚ್ಚಳ ಕೊಟ್ಟಿದ್ದಾರೆ. ಸೊ ಇದು ಸಾರಿಗೆ ನೌಕರರ ಹೋರಾಟಕ್ಕೆ ಸಂದಂತಹ ಭಾಗಶಃ ಗೆಲುವು. ಎರಡನೇದು 1-1-24 ಬದಲು 1-4-25 ಅಂತ ಹೇಳಿದ್ದಾರೆ. ಈಗ ಅದಕ್ಕೂ ಅವ್ರ ಸರ್ಕಾರಕ್ಕೆ ಏನು ಸಂಬಂಧ? ಅದು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರ ಸರ್ಕಾರದವರು ಹೊರಡಿಸಿದಂಥ ಅಧಿಸೂಚನೆ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ ಮುಂದಿನ ಒಪ್ಪಂದ 1-3-27 ಅಂತ ಹೇಳಿದ್ರು. ಜನ ಆಗಸ್ಟ್ 5ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೊಟ್ಟರು, ಸ್ಟ್ರೈಕು ಆಯಿತು. ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಬಟ್ ಆಗ ಮುಖ್ಯಮಂತ್ರಿಗಳು ಆಗಸ್ಟ್ 4ನೇ ತಾರೀಕು ಏನು ಹೇಳಿದ್ರು, 14 ತಿಂಗಳು ಕೊಡ್ತೀವಿ ಅಂದರು. 14 ತಿಂಗಳಿಗೆ ಏನು ಸ್ಯಾಂಕ್ಟಿಟಿ? 1-4-1-3-27 ಅವರು 1 ವರ್ಷ ಕೆಳಗಡೆ ಹೇಳಿದ್ರು, 26ನೇ ಇಸ್ವಿ ಏಪ್ರಿಲ್ ಅಂದರು. ಈಗ ನಿನ್ನೆ ಅಧಿಸೂಚನೆಯಲ್ಲಿ ಇನ್ನೂ 1 ವರ್ಷ ಕೆಳಗೆ ಬಂದುಬಿಟ್ಟಿದ್ದಾರೆ. ಸೊ ನಿಮಗೆ ಯಾವ ಆಧಾರದ ಮೇಲೆ ಬಂದ್ರಿ? 1-4-25ಕ್ಕೆ ನೀವು ಬರೋಕ್ಕೆ ಸಾಧ್ಯ ಆಗಿದೆ ಅಂದರೆ 1-1-24ಕ್ಕೆ ಬರೋದಕ್ಕೂ ಏನೂ ತೊಂದರೆ ಇಲ್ಲ. ಸರ್ಕಾರ ಇವತ್ತು ಇದಕ್ಕೆ ಏನು ಫೇರ್ ರಿವಿಷನ್ಗೆ ಕಮಿಟಿ ನೇಮಕ ಮಾಡಿದೆ. ಫೇರ್ ಹೈಕ್ 15% ಕೊಟ್ಟಿದೆ. 1-1-24ಕ್ಕೆ ಮ್ಯಾನೇಜ್ಮೆಂಟ್ಗಳು ನಮಗೆ ಕೊಡುವಂಥದ್ದು. ಅದರಿಂದ ಎರಡೂ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅದರಿಂದ ನಾವು ಸರ್ಕಾರ ರಿಕ್ವೆಸ್ಟ್ ಮಾಡೋದು, ಚರ್ಚೆ ಮೂಲಕ ಬಗೆಹರಿಸೋಣ, ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಬಟ್ ಅಧಿಕೃತವಾಗಿ ತೀರ್ಮಾನನ ಜಂಟಿ ಕ್ರಿಯಾ ಸಮಿತಿ 4 ಗಂಟೆಗೆ ಹೇಳುತ್ತೆ. ನಾವಿನ್ನೂ ಮೀಟ್ ಮಾಡೋಕ್ಕಾಗಿಲ್ಲ.
ಅಂದ್ರೆ ಚೈತ್ರ ಇವಿಷ್ಟು ಕೂಡ ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ವಿಜಯ್ ಭಾಸ್ಕರ್ ಅವರು ಹೇಳ್ತಿರುವಂತದ್ದು 4 ಗಂಟೆಗೆ ನಮ್ಮ ಮುಂದಿನ ನಡೆ ಏನು ಅನ್ನೋಂಥದ್ದನ್ನ ತಿಳಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಫೇರ್ ಪಾಯಿಂಟ್ ಕಿರಣ್. ಇನ್ನು ಮೆಜೆಸ್ಟಿಕ್ ನಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಕಾಶ್ಯಪನ್ ಅವರಿದ್ದಾರೆ. ಹಾಗೆ ಅಲ್ಲಿಂದ ಕೆಲವೊಂದು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಏನಂತ ಹೇಳಿದ್ರೆ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಅಂತ. ಮೆಜೆಸ್ಟಿಕ್ ನಲ್ಲಿ ಹೇಗಿರ್ತಾರೆ, 100 ಜನ ಓಡಾಡ್ತಾ ಇರ್ತಾರೆ, ಬಸ್ಗಳಿಗಾಗಿ ಕಾಯ್ತಾ ಇರ್ತಾರೆ. ಬಟ್ ಅಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಾಣ್ತಾ ಇದೆ. ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಲ್ಲ, ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ವಿನಯ್ ಇದ್ರ ಬಗ್ಗೆ ವಿವರವನ್ನ ಕೊಡ್ತಾರೆ. ವಿನಯ್, ಹೌದು, ಆ ದೃಶ್ಯಗಳಲ್ಲಿ ನಾವು ಗಮನಿಸಿದ್ರೆ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಅಂತ. ಬಹುಶಃ ನಿನ್ನೆಯಿಂದ ಬರ್ತಾ ಇರುವಂತಹ ಕೆಲವು ಅಪ್ಡೇಟ್ಸ್ ಗಳನ್ನ ನೋಡ್ಕೊಂಡು ಇವತ್ತಿನ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ಕೊಂಡ್ರ ಅಂತ ಹೇಳಿದ್ರೆ 4 ಗಂಟೆ ನಂತರ ಬಸ್ಗಳ ಸಂಚಾರ ಇರೋದೇ ಇಲ್ಲ ಅನ್ನೋದನ್ನ ಪ್ರಯಾಣಿಕರು ಕೂಡ ಕಂಡುಕೊಂಡಿದ್ದಾರೆ. ಹೇಗೆ ಅಂತ ವಿನಯ್? ಖಂಡಿತ ಚೈತ್ರ, ಸಾರಿಗೆ ಸಿಬ್ಬಂದಿಗಳು ಅದರಲ್ಲೂ ಪ್ರಮುಖವಾಗಿ BMTC ಮತ್ತು KSRTCಯ ಸಿಬ್ಬಂದಿಗಳು ಮುಷ್ಕರ ಅಂದ ತಕ್ಷಣ ಜನರಿಗೊಂದು ಆತಂಕ ಆಗುತ್ತೆ. ಪ್ರಯಾಣಿಕರು ತಮ್ಮ ಕಾರ್ಯಕ್ರಮಗಳನ್ನು ಪೋಸ್ಟ್ಪೋನ್ ಮಾಡೋದು ಕೂಡ ಕಂಡು ಬರುತ್ತೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ಮಾತು ಕೇಳಿ ಬರ್ತಾ ಇದ್ದ ಹಾಗೇನೆ ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದ ಚಿತ್ರಣ ಕಂಡು ಬರ್ತಾ ಇದೆ ಮೆಜೆಸ್ಟಿಕ್ ಮತ್ತು BMTC ಭಾಗಗಳಲ್ಲಿ ಅಂತ ಹೇಳಿ. ಯಾಕೆಂದರೆ ಸಹಜವಾಗಿಯೇ ಬೆಂಗಳೂರಿನ ಜೀವನಾಡಿ ಅಂತ ಕರೆಸಿಕೊಳ್ಳುವಂತಹ BMTC ಬೆಂಗಳೂರಿನ ಪ್ರತಿ ಏರಿಯಾ, ಪ್ರತಿ ಒಂದು ಕಾಲೋನಿಗಳಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸುತ್ತೆ. ಪ್ರಯಾಣಿಕರನ್ನ ಬೇರೆ ಏರಿಯಾಗಳಿಂದ ಬೇರೆ ಏರಿಯಾಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ಹೀಗಾಗಿ BMTC ಒಂದು ದಿನ ಆಪರೇಟ್ ಆಗದೇ ಇದ್ರೂ ಕೂಡ ಸಾಕಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಇಲ್ಲಿರುವಂಥ ಕೆಲವೊಂದಿಷ್ಟು ಪ್ರಯಾಣಿಕರು ಮಾತಾಡಿಸ್ತಾ ಹೋಗ್ತೀನಿ, ಅವರ ಅಭಿಪ್ರಾಯಗಳು ಹೇಗಿದೆ. ಒಂದೊಮ್ಮೆ ಸಾರಿಗೆ ಮುಷ್ಕರ ಆಗಿ ಬಸ್ಗಳು ಬಂದಾದರೆ ಎಷ್ಟು ಸಮಸ್ಯೆ ಆಗುತ್ತೆ, ಯಾವ ರೀತಿಯಾದಂಥ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ ಮೊದಲೇದಾಗಿ ನೀವು ಏನು ಮಾಡ್ತೀರಾ, ಜೊತೆಗೆ ನಾಳೆನಾದರೂ ಬಸ್ಗಳು ಸಂಪೂರ್ಣವಾಗಿ ಬಂದಾದರೆ ಎಷ್ಟು ಸಮಸ್ಯೆ ಆಗುತ್ತೆ? ಬಸ್ಸು ಸಮಸ್ಯೆ ಆದರೆ ಅಂದರೆ ಎಲ್ಲ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗುತ್ತೆ. ಎಲ್ಲೋ ಬೇರೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಮತ್ತು ಇಲ್ಲ ಊರಿಂದ ಬರಬೇಕಾಗಿರುತ್ತೆ, ಇಲ್ಲ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಬೆಂಗಳೂರಿಗೆ ತರಬೇಕಾಗಿರುತ್ತೆ, ಮತ್ತೊಂದು ಎಲ್ಲೋ ಬೇರೆ ಕಡೆ ಹೋಗಬೇಕಾಗಿರುತ್ತೆ. ಹಂಗಾಗಿ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗುತ್ತೆ. ಏನು ಹೇಳ್ತೀರಿ ಸರ್ಕಾರಕ್ಕೆ ಹಾಗಾದರೆ? ಸರ್ಕಾರಕ್ಕೆ ಅದೇನೇ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸ್ಬೇಕು, ಅವ್ರ ಬೇಡಿಕೆನ ಈಡೇರಿಸ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ಅವ್ರಿಗೆ ತುಂಬ ಕಡಿಮೆ ಸಂಬಳ ಇರೋದ್ರಿಂದ ಪದೇ ಪದೇ ಈ ಥರ ಕೆಲಸಗಳು, ಹೋರಾಟಗಳು ನಡೀತಾ ಇರ್ತವೆ. ಇದ್ರ ಕಡೆ ಗಮನ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರೋದ್ರಿಂದ ಎಣ್ಣೆ ರೇಟು ಜಾಸ್ತಿ ಮಾಡಿದ್ದಾರೆ. ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡಲಿ ಎಣ್ಣೆ ರೇಟ್ ಅಂತ ಕೇಳ್ಕೊತೀನಿ. ಓಕೆ, ನೀವೇನು ಹೇಳ್ತೀರಿ ಸರ್? ಸರ್, ತುಂಬ ತೊಂದರೆ ಆಗುತ್ತೆ ಜನಕ್ಕೆ. ಆದರೆ ನಾವು ಜನದ ತೊಂದರೆನೇ ಲೆಕ್ಕ ಹಾಕೊಂಡ್ರೆ ಕೆಲಸಗಾರರಿಗೆ ಅವ್ರ ಮಕ್ಳು ಮರಿ ಫೀಸ್ ಕಟ್ಟೋದು ಬೇಡವಾ ಸರ್? ಅವರು 36 ತಿಂಗಳದ್ದು ಏನೋ ಅರಿಯರ್ಸ್ ನಿಂತಿದ್ಯಾ ಅಂತೆ, ಅದನ್ನೇನೋ ಕುಂತ್ಕೊಂಡು 2 ಕಂದಾಗ ಕೊಡ್ತೀವಿ, ಇವಾಗ ಇಷ್ಟು ಆಡಿ ಅಂತ ಹೇಳಿ ಏನೋ ಸಟ್ರೈಟ್ ಇವ್ರು ಮಾಡಬೇಕು. ಸುಮ್ಮನೆ ಅದನ್ನು ಬಿಟ್ಟು DKC ಆಡ್ತಾರೆ, ಎಸ್ಮಾ ಜಾರಿ ಮಾಡಿಬಿಡ್ತೀನಿ. ಜನಕ್ಕಿಂತ ದೊಡ್ಡದ ಎಸ್ಮಾ ಇಲ್ಲ ಮಿನಿಸ್ಟ್ರು ಏನಲ್ವಲ್ಲ, ಕುಂತ್ಕೊಂಡು ಸಾಲ್ಟ್ ಔಟ್ ಮಾಡಬೇಕು. ಜನಕ್ಕೆ ತೊಂದರೆ ಆಗಂಗೆ ಇವ್ರು ಕಾಪಾಡಬೇಕು, ಅಷ್ಟು ಹೇಳ್ತೀನಿ ಸರ್. ವಿದ್ಯಾರ್ಥಿ ಒಬ್ಬರಿದ್ದಾರೆ, ಲಾಸ್ಟಾಗಿ ಒಂದು ಅಭಿಪ್ರಾಯ. ನಿಮಗೆ ಕಾಲೇಜ್ಗೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ, ಪರೀಕ್ಷಾ ಟೈಮ್ ಬೇರೆ. ಹಾಂ ಸರ್, ಇವಾಗ ಎಕ್ಸಾಮ್ ಬಂದಿದ್ದೀನಿ. ತುಂಬ ಬಸ್ ಏನಾದರೂ ಸ್ಟಾಪ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗೂ ಅಷ್ಟೇ, ಬಸ್ಸು ಜಾಸ್ತಿ ಇಲ್ಲ, ಇವಾಗ ಲೇಟಾಗಿ ಬರುತ್ತೆ ಬಸ್ಸು, ಮತ್ತು ಜಾಸ್ತಿ ಬಸ್ಸು ಟೈಮಲ್ಲಿ ಈ ಥರ ಪ್ರೊಟೆಸ್ಟ್ ಆದರೆ ಸಮಸ್ಯೆ. ಹಾಂ ಸರ್, ತುಂಬ ಇದಾಗುತ್ತೆ ಲೇಟು, ಮತ್ತು ಜಾಸ್ತಿ ಬಸ್ಸು ಬರಲ್ಲ ಆ ಕಡೆಯಿಂದ, ಮಹಾರಾಣಿ ಕಾಲೇಜಿಂದ. ಅದೇ ಬಸ್ ಜಾಸ್ತಿ ಮಾಡಬೇಕು ಸರ್. ಮತ್ತು ಇದು ಸದ್ಯಕ್ಕೆ ಪ್ರಯಾಣಿಕರ ಅಭಿಪ್ರಾಯಗಳು. ಯಾಕಂದರೆ ಈಗ ಸಾಲು ಸಾಲು ಪರೀಕ್ಷೆಗಳು ಶುರು ಆಗ್ತಾ ಇದೆ. ವಿದ್ಯಾರ್ಥಿಗಳ ಅವಲಂಬನೆ ಆಗೋದೇ KSRTC BMTC ಬಸ್ಗಳ ಮೇಲೆ. ಇಂಥ ಟೈಮಲ್ಲಿ ಸಾರಿಗೆ ಸಿಬ್ಬಂದಿಗಳು ಮುಷ್ಕರಕ್ಕೆ ಮುಂದಾದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಮತ್ತು ಪರೀಕ್ಷಾ ಕಾರ್ಯಗಳಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕುಳಿತು ಸಿಬ್ಬಂದಿಗಳ ಜೊತೆಗೆ, ಏನು ಸಾರಿಗೆ ಸಿಬ್ಬಂದಿ ಇದ್ದಾರೆ ಅವ್ರ ಜೊತೆ ಒಂದು ಚರ್ಚೆಯನ್ನು ಮಾಡಿ ಸದ್ಯಕ್ಕೆ ಅವ್ರಿಗೆ ಏನು ಬೇಡಿಕೆಗಳಿದೆ ಅದನ್ನು ಅವರ ಮನ ಮುಟ್ಟುವಂತೆ ಮನವರಿಕೆ ಮಾಡಿಕೊಟ್ಟು ಬಗೆಹರಿಸಬೇಕು. ಮುಷ್ಕರಕ್ಕೆ ಮುಂದಾಗಬಾರ್ದು ಅನ್ನೋಂಥದ್ದು ಪ್ರಯಾಣಿಕರ ಅಭಿಪ್ರಾಯ ಆಗಿರುವಂಥದ್ದು. ಚೈತ್ರ, ನಿಜ ವಿನಯ್, ನೀವು ಮಾತನಾಡಿಸ್ತಾ ಇದ್ರಿ ಅಲ್ಲಿಯ ಪ್ರಯಾಣಿಕರನ್ನ. ಅವರಲ್ಲಿರುವಂತಹ ನೌಕರರ ಬಗೆಗಿನ ಕಾಳಜಿ ಇದೆಯಲ್ಲ, ಅವ್ರ ಮಕ್ಕಳು ಫೀಸ್ ಕಟ್ಟೋದು ಬೇಡವಾ, ಅವ್ರ ಜೀವನ ನಡೆಸೋದು ಬೇಡವಾ ಅಂತ ಹೇಳ್ತಾ ಇರೋದು ನಿಜಕ್ಕೂ ಇಂಪ್ರೆಸಿವ್ ಅಂತ ಅನ್ಸುತ್ತೆ. ಮತ್ತೊಂದು ಕಡೆಯಲ್ಲಿ ಸ್ಯಾಟಲೈಟ್ ಇಂದ ನಟರಾಜ್ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಯಾಟಲೈಟ್ ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಪ್ರಯಾಣಿಕರು ಬರ್ತಾ ಇದ್ದಾರೆ. ನಾವು ಮೆಜೆಸ್ಟಿಕ್ ನಲ್ಲಿ ನೋಡಿದ ರೀತಿಯಾಗಿ ಬೇರೆ ದಿನಗಳಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇರುತ್ತೆ, ಬಸ್ ನಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ಆ ರೀತಿಯಾಗಿ ಇಲ್ಲ ಮೆಜೆಸ್ಟಿಕ್ ನಲ್ಲಿ. ಸ್ಯಾಟಲೈಟ್ ಏನಾದ್ರೂ ಭಿನ್ನವಾಗಿ ಕಾಣಿಸ್ತಾ ಇದೆಯಾ ನಟರಾಜ್? ಚೈತ್ರ, ಸದ್ಯ ನಾನಿವಾಗ ಬೆಂಗಳೂರಿನ ಸ್ಯಾಟಲೈಟ್ನಿಂದ ಇಲ್ಲಿ ಒಂದು
ಬಸ್ಸಲ್ಲೇ ಮೂವ್ ಆಗ್ತಾ ಇದ್ದೀನಿ. ಬಸ್ಸಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಅಂದರೆ ಯಾವ ರೀತಿಯಾದಂತಹ ಪ್ರಯಾಣಿಕರು ಇಲ್ಲಿ ಬರ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಏನು ಇವತ್ತು ಒಂದು ಸಾರಿಗೆ ನೌಕರರ ಒಂದು ಪ್ರತಿಭಟನೆ ಹಿನ್ನೆಲೆ ಎಲ್ಲರೂ ಕೂಡ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಬಸ್ಗಳ ಸಂಚಾರ ಪ್ರತಿದಿನದಂತೆ ನಡೀತಾ ಇದೆ. ಆದರೆ ಪ್ರಯಾಣಿಕರಲ್ಲಿ ಕೆಲವು ಪ್ರಯಾಣಿಕರಿಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಿಳುವಳಿಕೆ ಇದೆ, ಆದರೆ ಕೆಲವೊಬ್ಬರಿಗೆ ಇಲ್ಲ. ಸೊ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿ ಬಸ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನದ ನಂತರ ಯಾವ ರೀತಿಯಾದಂತಹ ಒಂದು ಬಸ್ಗಳು ಇರುತ್ತೋ ಅಥವಾ ಇಲ್ಲೋ ಅನ್ನೋದು ಕೂಡ ಅವ್ರಿಗೆ ಇಲ್ಲಿ ಗೊತ್ತಾಗಿಲ್ಲ. ಸೊ ಸದ್ಯ ನಾನು ಪ್ರಯಾಣಿಕರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಾರಿಗೆ ನೌಕರರ ಒಂದು ಪ್ರತಿಭಟನೆ ನಡೀತಾ ಇದೆ, ಕೆಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್ ಅದಕ್ಕೆ? ಸರ್ ಮಾಡಬೇಕು ಸರ್, ಗೌರ್ಮೆಂಟ್ ಸರ್ಕಾರದವರು ಸಾರಿಗೆ ಇಲಾಖೆದವ್ರು ಅಂದರೆ ನಮ್ಮವ್ರೆ, ಅವ್ರಿಗೂ ಪೇಮೆಂಟ್ ಆಗ್ಬೇಕು. 4 ತಿಂಗಳಿಂದ ಪೇಮೆಂಟ್ ಆಗಿಲ್ಲ. ಎಕ್ಸಾಂಪಲ್ ನಮ್ಮ ಮನೇಲೆ ನಮ್ಮ ಬ್ರದರ್ ಇದ್ದಾರೆ, ಅವ್ರಿಗೂ ಪೇಮೆಂಟ್ ಆಗಿಲ್ಲ. ಹೆಂಗಂತ ಸಂಸಾರ ನಡೆಸ್ಬೇಕು? ಅವರು ಮಾಡ್ಬೇಕು ಗೌರ್ಮೆಂಟ್ದವರು. ಅವ್ರು ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಇವಾಗ ಫ್ರೀ ಮಾಡಿದ್ದಾರೆ, ನಮಗೆಲ್ಲ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ, ಅದರಲ್ಲಿ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಲ್ಲ, ಅವರು ಮಾಡ್ತಾನೆ ಇಲ್ಲ. ಅಲ್ಲ ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿತ್ತಾ ಇಲ್ಲ ಸರ್ ಮುಂಚೆ? ನಂಗೆ ಗೊತ್ತಿದ್ದಿಲ್ಲ ಸರ್. ಸರ್, ಈಗ ಸಂಚಾರದಲ್ಲಿ ಯಾವುದಾದ್ರೂ ವ್ಯತ್ಯಯ ಕಂಡು ಬರ್ತಾ ಇದೆಯಾ? ಬಸ್ಗಳು ಯಾವುದಾದ್ರೂ ಸ್ಟಾಪ್ ಆಗಿದೆ ಈ ಥರದ್ದು? ಯಾವುದೂ ಕಂಡಿಲ್ಲ ಸರ್ ಆ ಥರ. ನಾನಿಲ್ಲಿ ರಿಲೇಟಿವ್ ಮನೆ ಬಂದಿದ್ದೆ ಅಷ್ಟೇ ಸರ್ ಗೊತ್ತಿರೋದು. ಸೊ ಕೇಳಿದ್ರಲ್ಲ, ಇಲ್ಲಿ ಕಂಡಕ್ಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಇವತ್ತು ಸಾರಿಗೆ ನೌಕರರಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. ತಾವು ಕೂಡ ಇಲ್ಲಿ ಬಸ್ನಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ, ತಾವು ಪ್ರತಿಭಟನೆಗೆ ಹೋಗ್ಲಿಲ್ವಾ ಸರ್? ಪ್ರತಿಭಟನೆ 1 ಅವರ್ ಹೋಗ್ಬಿಟ್ಟು ಬಂದ್ವಿ. 11 ಗಂಟೆಯಿಂದ 12 ಗಂಟೆವರೆಗೂ ನಾವು ಡ್ಯೂಟಿ ಬರಬೇಕಿತ್ತಲ್ಲ, ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದ್ವಿ. ಆಗನೇ ಅಲ್ಲ ಸರ್, ನಿಮಗೆ ಯಾವುದೇ ರೀತಿಯಾದಂಥ ಒಂದು ಆದೇಶ ಬಂದಿಲ್ಲ ಸರ್ ಬಸ್ ನಿಲ್ಲಿಸಬೇಕು, ಬಸ್ ಸಂಚಾರ ಮಾಡಬಾರ್ದು ಅಂತ? ಇಲ್ಲ ಇವತ್ತೇನು ಬಸ್ ಇದಿಲ್ಲ. ಬೆಂಗಳೂರು ಚಲೋ ಅಂತಂದೇಳಿ ರೆಸ್ಟ್ ಇದ್ದಂಥವ್ರು ಅಥವಾ ನೈಟ್ ಡ್ಯೂಟಿ ಇದ್ದಂಥವ್ರು ಬೆಳಗ್ಗೆ ಟೈಮ್ ಹೋಗೋದು, ಸೆಕೆಂಡ್ ಶಿಫ್ಟ್ ಇದ್ದಂಥವ್ರು ಬೆಳಗ್ಗೆ ಹೋಗೋದು, ಆ ಥರ ಚೇಂಜ್ ಡ್ಯೂಟಿ ಇದ್ದಾರೆ ಮಾತ್ರ ಹೋಗಿ ಅಲ್ಲಿ ಅಟೆಂಡ್ ಮಾಡ್ಕೋಬೋದು. ಇವತ್ತು ಸಾಯಂಕಾಲಕ್ಕೆ ಅವ್ರು ಏನಂತಂದೇಳಿ 4 ಗಂಟೆ 5 ಗಂಟೆಗೆ ನಮ್ಮ ಯೂನಿಯನ್ನರು ಅನೌನ್ಸ್ ಮಾಡ್ತಾರೆ. ಆಮೇಲಿಂದ ನಾವು ಡಿಸೈಡ್ ಮಾಡೋದು. ಸರ್, ಈಗ ನಿಮ್ಮ ಈ ಬೇಡಿಕೆಗಳು ಈಡೇರದೇ ಇದ್ರೆ ಏನು ಮಾಡ್ತೀರಿ ಸರ್? ಮುಂದಿನ ನಡೆ ಏನು ಸರ್ ನಿಮ್ಮದು? ನಾವು ಸಾಯಂಕಾಲ 5 ಗಂಟೆ ಹಂಗೆ ನಮ್ಮ ಯೂನಿಯನ್ನರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಮೇಲಿಂದ ನಾವು ಮುಂದುವರಿಯೋದು. ಅಂದರೆ ನಿಮ್ಮ ಯೂನಿಯನ್ ಅವ್ರು ಏನು ನಿರ್ಧಾರ ಕೊಡ್ತಾರೋ ಅದು ಆ ಪ್ರಕಾರ ನಡೀತೀರಿ? ಅದಕ್ಕೆ ಬೆಂಬಲ ಮಾಡ್ತೀವಿ. ಅದು ಅವ್ರು ಹೇಳಿದ ಪ್ರಕಾರ ನಡ್ಕೊಳ್ಳೋದು. ಸೊ ಕೇಳಿದ್ರಲ್ಲ ಚೈತ್ರ, ಏನಂತಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಒಂದು ಪ್ರತಿಭಟನೆಗೆ ಅಂದರೆ ಪ್ರತಿಭಟನೆಗೆ ನಾವು ಹೋಗಿ ಕೂಡ ಬಂದಿದ್ದೀವಿ. ನಾವು ಶಿಫ್ಟ್ ವೈಸ್ ಕೆಲಸ ಮಾಡ್ತೀವಿ. ಇವತ್ತು ಯಾವುದೇ ರೀತಿಯಾದಂತಹ ಒಂದು ಬಸ್ನಲ್ಲಿ ಸಂಚಾರದ ವ್ಯತ್ಯಯ ನಾವು ಜನರಿಗೆ ಒಂದು ಮಾಡೋದಿಲ್ಲ ಅನ್ನೋದು ಇವರ ಮಾತಾಗಿದೆ. ಆದರೆ ಸಂಜೆ 4 ಗಂಟೆ ನಂತರ ತಮ್ಮ ಮುಖಂಡರು ಏನು ಹೇಳ್ತಾರೆ, ಇವತ್ತು ಡಿಸಿಷನ್ ಏನಾಗುತ್ತೆ 4 ಗಂಟೆ ನಂತರ, ಆ ಡಿಸಿಷನ್ಗೆ ನಾವು ಬದ್ಧರಾಗ್ತೀವಿ ಅನ್ನೋ ಮಾತುಗಳು ಇವ್ರದಾಗಿತ್ತು. ಚೈತ್ರ, ರೈಟ್, ಥ್ಯಾಂಕ್ ಯು ನಟರಾಜ್, ಕಿರಣ್ ಹಾಗೆ ವಿನಯ್.